ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ P020100 ಸಿಲಿಂಡ್ರ್ 1 ಇಂಜೆಕ್ಟರ್ ಸರ್ಕ್ಯೂಟು DTC ಕೋಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಬರುತ್ತೆ, ಏನು ಪ್ರಾಬ್ಲಮ್ ಆಗಿದ್ದರೆ, ನಿಮ್ಮ ಒಂದು ಕಾರಲ್ಲಿ ಏನು ಪ್ರಾಬ್ಲಮ್ ಆಗಿದ್ದರೆ ಈ ಒಂದು DTC ಕೋಡ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮಗೇನಾದ್ರು ನಿಮ್ಮ ಒಂದು ಕಾರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ, ಏನು ರೆಡಿ ಮಾಡ್ಕೋಬೇಕು ಅಂತ. ನಿಮ್ಮ ಒಂದು VW ಪೋಲೋ ಡೀಸೆಲ್ ವೆಹಿಕಲ್ಲು ಅಥವಾ ವೆಂಟೋ ಡೀಸೆಲ್ ವೆಹಿಕಲ್ಲು, ಸ್ಕೋಡಾ ರ್ಯಾಪಿಡೋ ಈ ರೀತಿಯಾಗಿ 1.5 1.6 ಸಿಲಿಂಡ್ರು ಅಂದರೆ 1.6 ಲೀಟ್ರ್ ಇಂಜಿನ್ನು ಏನಾದ್ರು ಗಾಡಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಯಿಲ್ ಲೈಟು ಅಥವಾ ಇಂಜಿನ್ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಕ್ಲಸ್ಟರಲ್ಲಿ ಇಂಜಿನ್ ಲೈಟು ಬರ್ತಾ ಇರುತ್ತೆ, ಮತ್ತು ಸ್ಪ್ರಿಂಗ್ ಲೈಟ್ ಥರ ಇರುತ್ತಲ್ಲ, ಸೊ ಈ ಲೈಟು ಕೂಡ ಬ್ಲಿಂಕ್ ಆಗ್ತಾ ಇರುತ್ತೆ. ಯಾವಾಗ ಸಮ್ ಟೈಮು ರನ್ನಿಂಗಲ್ಲೇ ಬರ್ಬೋದು, ಸಮ್ ಟೈಮು ತುಂಬ ದಿನ ಗಾಡಿ ನಿಲ್ಲಿಸಿರ್ತೀರ, ಆಮೇಲೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಅಂಥ ಟೈಮಲ್ಲಿ ನಿಮಗೆ ಈ ಲೈಟು ಬ್ಲಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫ್ಯೂಯಲ್ ಕ್ವಾಲಿಟಿ ನಿಮಗೇನಾದರೂ ಚೆನ್ನಾಗಿಲ್ಲ ಅಂಥ ಟೈಮಲ್ಲೂ ಕೂಡ ಫ್ಯೂಯಲ್ ಇಂಜೆಕ್ಟರು ಏನಾದರೂ ಈ ರೀತಿಯಾಗಿ ಹಾಳಾದ ಫ್ಯೂಯಲ್ ಏನಾದರೂ ನಿಮಗೆ ಆ ಇಂಜೆಕ್ಟರ್ ಸರ್ಕ್ಯೂಟಲ್ಲಿ ಹೋದರೆ ಆ ರೀತಿಯಾಗಿ ಒಂದು ಕಾಯಿಲ್ ಲೈಟು ಮತ್ತು ಇಂಜಿನ್ ಲೈಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಡೀಸೆಲ್ನ ಕ್ವಾಲಿಟಿ ನೋಡಿಕೊಂಡು ಡೀಸೆಲ್ನ ನಿಮ್ಮ ಒಂದು ಡೀಸೆಲ್ ಕಾರಿಗೆ ಫಿಲ್ ಮಾಡಿಸ್ಕೊಳ್ಳಿ. ನೀವೇನಾದರೂ ಸ್ಕ್ಯಾನರ್ ಇತ್ತು ಅಂದರೆ ಸ್ಕ್ಯಾನರ್ ಹಾಕಿ ಚೆಕ್ ಮಾಡಿದಾಗ ಈ ರೀತಿಯಾಗಿ ಒಂದು DTC ಕೋಡ್ ಬರುತ್ತೆ ಇಂಜಿನ್ನಲ್ಲಿ. ಇಂಜಿನ್ನ ನೀವು ಸ್ಟಾರ್ಟ್ ಮಾಡಿದ ನಂತರ ನೋಡಿದ್ರೆ ಇಂಜಿನ್ ತುಂಬ ವೈಬ್ರೇಷನ್ ಬರ್ತಿರುತ್ತೆ, ಜರ್ಕಿಂಗ್ ಬರ್ತಿರುತ್ತೆ, ಪಿಕಪ್ ಇರೋಲ್ಲ ಗಾಡಿನಲ್ಲಿ, ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಅಂದರೆ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಾಗ ಇಂಜೆಕ್ಟ್ರನ್ನ ಚೆಕ್ ಮಾಡಬೇಕಾಗುತ್ತೆ. ಇಂಜೆಕ್ಟ್ರನ್ನ ನಾನು ನಿಮಗೆ ತೋರಿಸ್ತೀನಿ. ಸಿಲಿಂಡ್ರ್ 1 ಅಂತ ಅಂದಾಗ ನಿಮಗೆ ಸಿಲಿಂಡ್ರ್ 1 ಇಂಜೆಕ್ಟ್ರನ್ನೇ ಚೆಕ್ ಮಾಡ್ಕೋಬೇಕು. ಸಿಲಿಂಡ್ರ್ 1 ಇಂಜೆಕ್ಟರು ಆ್ಯಂಡ್ ಡೀಸೆಲ್ ಕ್ವಾಲಿಟಿ ಮತ್ತು ವೈರಿಂಗ್ಸು ಏನಾದರೂ ಒಂದು ಪ್ರಾಬ್ಲಮ್ ಇದೆಯಾ ನೋಡ್ಕೋಬೇಕು. ಆಲ್ಮೋಸ್ಟು ನಾನು ನನ್ನ ಒಂದು ವಿಡಿಯೋಗಳಲ್ಲೆಲ್ಲ ನಿಮಗೆ ತೋರಿಸೋದು ಫಾಲ್ಟ್ ಕೋಡ್ ಅಂದರೆ DTC ಕೋಡ್ ಏನು ತೋರಿಸ್ತೀನಿ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ತೋರಿಸ್ತಾಯಿನಿ. ಪರ್ಫೆಕ್ಟ್ ಸೊಲ್ಯೂಷನ್ ಆಲ್ಮೋಸ್ಟ್ ಇದು, ನಿಮಗೆ ಬೇರೆ ಏನೂ ಪ್ರಾಬ್ಲಮ್ಸ್ ಇರೋಲ್ಲ. ಈ ಫಾಲ್ಟ್ ಕೋಡ್ ಬಂತು ಅಂದರೆ ನಿಮಗೆ ಇಂಜೆಕ್ಟ್ರು ಫೇಲ್ಯೂರ್ ಆಗಿರುತ್ತೆ. ಸೊ ಇಂಜೆಕ್ಟ್ರು ಕ್ವಾಲಿಟಿಯಿಂದನೂ ಹೋಗುತ್ತೆ. ಆ್ಯಂಡ್ ತುಂಬ ದಿನ ನಿಲ್ಲಿಸಿರ್ತೀರ, ತುಂಬ ದಿನ ನಿಲ್ಲಿಸಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಇಂಜಿನ್ನು ರಶ್ ಫಾರ್ಮ್ ಜಾಸ್ತಿ ಆಗ್ತಾ ಇರುತ್ತೆ. ಇಂಜೆಕ್ಟ್ರು ಆ್ಯಕ್ಚುಲಾಗಿ ಯಾವಾಗಲೂ ರನ್ನಿಂಗ್ ಕಂಡೀಷನಲ್ಲಿ ಇರಬೇಕು. ರನ್ನಿಂಗ್ ಕಂಡೀಷನ್ ಇಲ್ಲ ಅಂದರೆ ನಿಮಗೆ ಇಂಜೆಕ್ಟ್ರು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಗಾಡಿ ಯಾವಾಗಲೂ ಅಂದರೆ ವೆಹಿಕಲ್ ಯಾವಾಗಲೂ ರನ್ ಆಗ್ತಾ ಇರಬೇಕು. ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು VW ಪೋಲೋ ಡೀಸೆಲು, ವೆಂಟೋ ಡೀಸೆಲು, ರ್ಯಾಪಿಡು ಮತ್ತು ಫ್ಯಾಬಿಯಾದಲ್ಲೂ ಡೀಸೆಲ್ ವೆಹಿಕಲ್ ಇರುತ್ತೆ. 1.6 ಲೀಟ್ರ್ ಇಂಜಿನು, 1.5 ಲೀಟ್ರ್ ಇಂಜಿನು ಆಲ್ಮೋಸ್ಟ್ ಸೇಮು. ಇದೇ ಒಂದು DTC ಕೋಡ್ ಬರೋದು. ನಿಮಗೆ ಇಂಜೆಕ್ಟ್ರು ಹೊಸದು ತೋರಿಸ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಹೊಸ ಇಂಜೆಕ್ಟ್ರು ಇದು, ಹಳೆ ಇಂಜೆಕ್ಟ್ರು ನೀವು ಆಗಲೇ ನೋಡಿದ್ರೆ. ಸೊ ಈ ಇಂಜೆಕ್ಟ್ರನ್ನ ನೀವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇಂಜೆಕ್ಟ್ರನ್ನ ರಿಪ್ಲೇಸ್ ಮಾಡಿದ ನಂತರ ನೀವು ಸ್ಕ್ಯಾನರ್ ಹಾಕಿ DTC ಕೋಡ್ ಅಂತೀವಲ್ಲ, DTC ಕೋಡನ್ನ ಕ್ಲಿಯರ್ ಮಾಡಬೇಕಾಗುತ್ತೆ, ಅಂದರೆ ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಕಾಯಿಲ್ ಲೈಟು ಮತ್ತು ಇಂಜಿನ್ ಲೈಟು ಹೋಗಲ್ಲ. ಆ್ಯಂಡ್ ಇಂಜೆಕ್ಟ್ರು ಹೊಸದು ಹಾಕಿದ ಮೇಲೆ ಅದನ್ನ ಕೋಡಿಂಗು ಕೂಡ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಇಂಜಿನು ಸ್ಮೂತಾಗಿ ರನ್ ಆಗುತ್ತೆ. ನಾನಿವಾಗ ನಿಮಗೆ ಎಲ್ಲ ಫಿಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇಂಜೆಕ್ಟರ್ ರಿಪ್ಲೇಸ್ ಮಾಡಿದ ಮೇಲೆ ನಿಮಗೆ ಯಾವುದೇ ರೀತಿಯ ಒಂದು ಇಂಜಿನ್ ಲೈಟು, ಕಾಯಿಲ್ ಲೈಟು ಬ್ಲಿಂಕ್ ಆಗೋಲ್ಲ. ಕ್ಲಸ್ಟರಲ್ಲಿ ಅದೇ ಸ್ಪ್ರಿಂಗ್ ಲೈಟ್ ಅಂತೀವಲ್ಲ, ಸೊ ಅದು ಯಾವುದೇ ರೀತಿ ಬ್ಲಿಂಕ್ ಆಗೋಲ್ಲ. ಸೊ ನೋಡ್ಕೋಬೇಕು ನೀವು ಆ್ಯಕ್ಚುಲಾಗಿ ಇಂಜೆಕ್ಟ್ರನ್ನ ಪ್ರಾಬ್ಲಮ್ ಆಗದೆ ಇರೋ ಥರ. ಅದಕ್ಕೆ ನೀವು ಗಾಡಿನ ಜಾಸ್ತಿ ರನ್ ಮಾಡಿದ್ರೆ ಬೆಟರ್. ಅಂದರೆ ಗಾಡಿನ ಯಾವಾಗಲೂ ಓಡಿಸ್ತಾರೆ, ವಾರಕ್ಕೊಂದು 2-3 ಸಲ ಗಾಡಿನ ರನ್ ಮಾಡೋದು. ತುಂಬ ದೂರ ಏನು ಬೇಡ, ಸ್ವಲ್ಪ ದೂರ ಗಾಡಿನ ರನ್ ಮಾಡಿ ತಂದು ಮತ್ತೆ ನಿಲ್ಲಿಸಿದ್ರೆ ಸಾಕು. ಬ್ಯಾಟ್ರಿ ಲೈಫು ಇರುತ್ತೆ, ಇಂಜಿನ್ನು ಲೈಫು ಬರುತ್ತೆ. ಇಲ್ಲಾಂದರೆ ನಿಮ್ಗೆ ಈ ರೀತಿಯಾಗಿ ಇಂಜೆಕ್ಟ್ರ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಅಥವಾ ಬ್ಯಾಟ್ರಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಅಷ್ಟೇ. ಸೊ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ಒಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.